ಅಲೈಕುಂ ವರಹಮತುಲ್ಲಾ. ಹಾಗೆಯೇ ಈ ಪುಸ್ತಕವನ್ನು ಸಂಗ್ರಹಿಸಿ ಪುಸ್ತಕ ಮಾಡಿ ಪ್ರಕಟಿಸುವಲ್ಲಿಂದ ಹಿಡಿದು ಸ್ಟೇಜ್ ಸೆಟ್ಟಿಂಗ್ ಮಾಡುವವರೆಗೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡುವುದರಿಂದ ಹಿಡಿದು ಇಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡುವವರೆಗೆ, ಆರಂಭದಿಂದ ಕೊನೆಯವರೆಗೆ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ದುಡಿದ ಪರಿಶ್ರಮಿಸಿದ ಗೆಳೆಯ ಸಿದ್ದೀಕ್ ಮತ್ತು ಅವರ ತಂಡಕ್ಕೆ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನೀವೆಲ್ಲರೂ ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಲುಳು ನಮ್ಮ ಮನೆಯ ಮಗಳಂತೆ. 10 ವರ್ಷಗಳ ಕಾಲ ನಾವು ನೆರೆ ಮನೆಯವರಾಗಿದ್ವಿ. 1 ವರ್ಷದ ಹಿಂದೆ ನಾನು ತುಸು ದೂರ ಮನೆ ಮಾಡಿಕೊಂಡಿದ್ದೇನೆ. ನನ್ನ ಕಣ್ಣೆದುರಲ್ಲೇ ಬೆಳೆದ ಮಗಳು. ವಿಶೇಷವಾಗಿ ನನ್ನ ನೆರೆಮನೆಯಲ್ಲಿ ಲುಳುವಿನ ಬಗ್ಗೆ ನಾವಿರುವಾಗಲೂ ಕೂಡ ಲುಳುವಿನ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ. ನೆರೆಮನೆಯವರಿಗೆ ಎಲ್ರಿಗೂ ಕೂಡ ಬಹಳ ಇಷ್ಟ. ನಿನ್ನೆ ಸಿದ್ದೀಕ್ ನನಗೆ ಈ ಪುಸ್ತಕ ತಂದು ಕೊಟ್ಟರು. ಮೊನ್ನೆ ಕೊಟ್ಟಾಗ ನಾನು ಮನೆಯಲ್ಲಿ ನನ್ನ ಮಕ್ಕಳಿಗೆ ಕೊಟ್ಟೆ ಪುಸ್ತಕ. ಆಗ ಲುಳುದಿದೆಯದ್ದ, ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಒಳ್ಳೆಯ ಗುಣ, ಒಳ್ಳೆಯ ಮಾತು, ಒಳ್ಳೆಯ ನಗು, ಹೀಗೆ ಮನೆಯಲ್ಲಿ ಮಕ್ಕಳು ತುಂಬ ಮೆಚ್ಚಿಕೊಂಡು, ಬಹುಶಃ ತನ್ನ ಗುಣನಡತೆಗಾಗಿ ತನ್ನ ವರ್ತನೆಗಾಗಿ ಓರ್ವ ಹೆಣ್ಮಗಳು ಪರಿಸರದವರಿಂದ ಮನೆ ಮಂದಿಯಿಂದ ಮೆಚ್ಚುಗೆಗೆ ಒಳಗಾಗ್ತಾಳೆ ಅಂತ ಹೇಳಿದರೆ, ಈ ಕಾಲದಲ್ಲಿ ಓರ್ವ ಹೆಣ್ಮಗಳಿಗೆ ಅದಕ್ಕಿಂತ ದೊಡ್ಡ ಪಾರಿತೋಷಕ ಬೇರೆ ಬೇಡ ಅಂತ ನಾನು ಭಾವಿಸ್ತೇನೆ. ಆ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಚಪ್ಪಾಳೆಯೊಂದಿಗೆ ಆಕೆಯನ್ನು ಬೆಂಬಲಿಸಿ ಅಂತ ಕೋರಿಕೊಳ್ತಾ ಇದ್ದೇನೆ. ಎರಡನೆಯದು, ನನ್ನ ಲುಳು ನಾನು ಮನೆಯಲ್ಲಿ ನಿತ್ಯ ಮಾತಾಡ್ತಾ ಇದ್ವಿ, ಏಕವಚನದಲ್ಲಿ ಸಂಬೋಧಿಸ್ತಾ ಇದ್ದೆ. ಆದರೆ ಒಂದು ವೇದಿಕೆಯಲ್ಲಿ ಬರುವಾಗ ವೈಯಕ್ತಿಕ ಸಂಬಂಧ ಅಲ್ಲ, ಅದರ ಆಚೆಗೆ ಸಭೆಯ ಮರ್ಯಾದೆ ಇರುತ್ತೆ, ಸಭೆಯ ಘನತೆ ಇರುತ್ತೆ. ಹಾಗೆ ಏಕವಚನ ಬಳಸಬೇಕು, ಬಹುವಚನ ಬಳಸಬೇಕು ಅನ್ನುವ ಗೊಂದಲ ನನ್ನ ಒಳಗೆ ಇತ್ತು. ಹಾಗೆ ಮನೆಯಲ್ಲಿ ನಿನ್ನೆ ಪತ್ನಿಯೊಂದಿಗೆ ಈ ವಿಚಾರ ಹಂಚಿಕೊಂಡೆ. ಬಹುಶಃ ಬಹುವಚನ ಒಳ್ಳೆಯದು ಅಂತ ನನಗೂ ಅನಿಸ್ತು. ಯಾಕಂತ ಹೇಳಿದರೆ, ಆಕೆ ಇವತ್ತು ಲೇಖಕಿ ಮಾತ್ರ ಅಲ್ಲ, ಸಾರ್ವಜನಿಕ ವ್ಯಕ್ತಿ. ವೇದಿಕೆಯ ಮುಂದೆ ಕುಳಿತುಕೊಳ್ಳಬಹುದಾದ, ಸ್ಟೇಜಲ್ಲಿ ಕುಳಿತುಕೊಳ್ಳಬಹುದಾದ ಅರ್ಹತೆಯನ್ನು ಪಡೆದ ಹೆಣ್ಮಗಳು. ಆದ್ದರಿಂದ ನಾನು ಬಹುವಚನವನ್ನು ಬಳಸ್ತೇನೆ. ಒಂದು ವೇಳೆ ನನ್ನ ಅಭ್ಯಾಸದಿಂದಾಗಿ ಏಕವಚನ ಬಳಕೆ ಆದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ನಿಮ್ಮಲ್ಲಿ ಕೋರಿಕೊಳ್ತಾ ಇದ್ದೇನೆ. ಎರಡನೆಯದು, ಈ ಪುಸ್ತಕವನ್ನು ನಿಜವಾಗಿ ಬಿಡುಗಡೆಗೊಳಿಸುವುದಕ್ಕೆ ಅರ್ಹತೆಯುಳ್ಳ ಏಕೈಕ ವ್ಯಕ್ತಿ ಅಂದರೆ ಅದು ಲುಳುವಿನ ತಾಯಿ ಅಂತ ನಾನು ಭಾವಿಸ್ತೇನೆ. ನಿಜವಾಗಿ ನಾನು ಈ ಪುಸ್ತಕವನ್ನು ಬಿಡುಗಡೆಗೊಳಿಸುವುದಕ್ಕೆ ಅರ್ಹತೆ ಇರುವವನೇ ಅಲ್ಲ. ಬಹುಶಃ ಯಾವ ಕಾರಣಕ್ಕಾಗಿ ನನಗೆ ಕೊಟ್ಟರು, ಬಹುಶಃ ಅವರು ಅದಕ್ಕೆ ಒಪ್ಪಿಕೊಂಡಿರಲಿಲ್ವೋ ನನಗೆ ಗೊತ್ತಿಲ್ಲ. ಆ ತಾಯಿ ಇದನ್ನು ಬಿಡುಗಡೆಗೊಳಿಸಬೇಕಿತ್ತು. ಯಾಕಂತ ಹೇಳಿದರೆ, ತನ್ನ ಮನೆಯಲ್ಲಿ ಎರಡೆರಡು ಆಘಾತಗಳು ಸಂಭವಿಸಿದ ಬಳಿಕವೂ ತನ್ನ ಮಗಳನ್ನು, ತನ್ನ ಮಕ್ಕಳನ್ನು ಈ ರೀತಿಯಲ್ಲಿ ಅಂತಃಶಕ್ತಿಯೊಂದಿಗೆ ಬೆಳೆಸುವುದು, ಶಕ್ತಿಯುತವಾಗಿ ಬೆಳೆಸುವುದು, ಅದು ಓರ್ವ ತಾಯಿಗೆ ಮಾತ್ರ ಸಾಧ್ಯ. ಮತ್ತು ಅಷ್ಟೊಂದು ಪ್ರಬಲವಾಗಿ ನೀವು ಈ ಪುಸ್ತಕದಲ್ಲಿ ಮೌತ್ನ ಬಗ್ಗೆ ಒಂದು ಲೇಖನ ಇದೆ, ದೀರ್ಘ ಲೇಖನ. ಮತ್ತು ನನ್ನ ಮಟ್ಟಿಗೆ ಇದು ಈ ಲೇಖನದ ಈ ಇಡೀ ಪುಸ್ತಕದ ಕಿರೀಟ. ಅಂಥದ್ದೊಂದು ಶಕ್ತಿಯುತ ಬರಹವನ್ನು ಇಮೋಷನಲ್ ರಹಿತವಾಗಿ ಬರೆಯುವುದಕ್ಕೆ ಓರ್ವ ಮಗಳನ್ನು ಆ ತಾಯಿ ತಯಾರುಗೊಳಿಸಿದ್ದಾರೆ. ನನ್ನ ವಿನಂತಿ ಏನಂದರೆ, ಆ ತಾಯಿ ಈ ಸ್ಟೇಜಿಗೆ ಬರಬೇಕು, ಇಲ್ಲಿ ಕುಳಿತುಕೊಳ್ಬೇಕು ಮತ್ತು ಒಂದು 5 ನಿಮಿಷ ನೀವೆಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಬೇಕು ಆ ತಾಯಿಗೆ. ಆ ಮುಖಾಂತರ ಆ ತಾಯಿಯ ಅಂತಃಶಕ್ತಿಯನ್ನು ನಾವು ಬೆಂಬಲಿಸಬೇಕು, ಗುರುತಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ರಮಲತಾ ಆಂಟಿ ಅವರು ದಯವಿಟ್ಟು ಸ್ಟೇಜಿಗೆ ಬನ್ನಿ. 1-2 ನಿಮಿಷ ಕುಳಿತುಕೊಂಡು ಮತ್ತೆ ನೀವು ಹೋಗ್ಬೋದು. ದಯವಿಟ್ಟು ಒಂದು ಕುರ್ಚಿ ಹಿಡೀಲಿ.
ದಯವಿಟ್ಟು ಎಲ್ಲರೂ ಚಪ್ಪಾಳದಲ್ಲಿ. ಜಜಾಕಲ್ಲಾಹು ಖೈರ್. ನಿಜವಾಗಿ ಈ ಸಂದರ್ಭವನ್ನು ಅತ್ಯಂತ ಅನುಭವಿಸುವ ಒಂದು ವ್ಯಕ್ತಿ ಇರ್ತಿದ್ರೆ ಅದು ರಹಮತುಲ್ಲಾ ಸಾಬ್. ಅವರು ಇವತ್ತು ಇರ್ತಿದ್ರೆ ಇಡೀ ವೇದಿಕೆಯನ್ನು ತುಂಬಿಕೊಳ್ತಾ ಇದ್ರು, ವೇದಿಕೆಯ ಮುಂಭಾಗವನ್ನು ತುಂಬಿಕೊಳ್ತಾ ಇದ್ರು. ಆನಂದದಿಂದ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಅನುಭವಿಸ್ತಾ ಇದ್ರು. ಯಾಕಂತ ಹೇಳಿದರೆ ಅವರಲ್ಲಿ ಅಪಾರವಾದ ಓದಿನ ಅನುಭವ ಇತ್ತು. ತುಂಬ ಸಾಹಿತ್ಯವನ್ನು ಪ್ರೀತಿಸ್ತಾ ಇದ್ರು. ಅವರು ಒಂದು ಗ್ರಂಥಾಲಯ ಆಗಿದ್ರು, ಅಷ್ಟರ ಮಟ್ಟಿಗೆ ಓದಿಕೊಂಡಿದ್ರು. ನಾವಿಬ್ಬರು ಇಶಾ ನಮಾಜ್ ಮಾಡಿ ಸಾಮಾನ್ಯವಾಗಿ ಮಸೀದಿಯಿಂದ ಮನೆಗೆ ಬರುವಾಗ ನನ್ನ ಮನೆಯ ಎದುರು ನಿಂತು ಗಂಟೆಗಟ್ಟಲೆ ಮಾತಾಡಿದ್ದಿದೆ. ಕುರಾನ್ ಆಯತನ್ನು ಎತ್ಕೊಂಡು ಹೊಸ ಹೊಲವುಗಳನ್ನು ನಾವು ಚರ್ಚಿಸಿದ್ದಿದೆ. ಹೊಸ ವಿಚಾರಗಳನ್ನು ಅದರ ಮೂಲಕ ಕಂಡುಕೊಳ್ತಾ ಇದ್ವಿ. ನಾವು ಹದೀಸ್ಗಳನ್ನು ಮಾತಾಡಿಕೊಂಡು ಅದರ ಹೊರಭಾಗದ ಇವತ್ತಿನ ಜಗತ್ತಿಗೆ ಅನ್ವಯ ಹೇಗೆ ಆಗುತ್ತೆ ಅನ್ನುವ ವಿಷಯದಲ್ಲಿ ತುಂಬ ಚರ್ಚೆ ಮಾಡ್ತಾ ಇದ್ವಿ. ಅವರಲ್ಲಿ ಮಾತಾಡಿದಷ್ಟು ವಿಚಾರಗಳಿದ್ದು, ನೀವು ಯಾವ ವಿಚಾರವನ್ನೇ ಮಾತಾಡಿ ಅವರಿಗೆ ಅದು ವಿಚಾರ ಗೊತ್ತಿದೆ. ಅಂದರೆ ತುಂಬ ಓದ್ಕೊಂಡಿದ್ದಾರೆ, ತುಂಬ ತಿಳ್ಕೊಂಡಿದ್ರು. ಅವರು ಇವತ್ತು ಇರ್ತಿದ್ರೆ ಬಹಳ ಖುಷಿ ಪಡ್ತಾ ಇದ್ರು. ಅವರ ನಿಧನದ ಸುದ್ದಿ ಕೇಳುವಾಗ ನಾನು ಜಿದ್ದಾದಲ್ಲಿ ವಿಮಾನದಿಂದ ಇಳಿದು ಕಾರಲ್ಲಿ ಮಸ್ಜಿದುಲ್ ಹರಾಮ್ಗೆ ಹೋಗ್ತಾ ಇದ್ದೆ ಉಮ್ರಾ ಮಾಡುವುದಕ್ಕೆ. ಹಾಗೆ ಮಸ್ಜಿದುಲ್ ಹರಾಮ್ನಲ್ಲಿ ಮತ್ತು ಕಾಬಾಕ್ಕೆ ತವಾಫ್ ಮಾಡುವ ಮೂಲಕ ಅವರಿಗೆ ಪ್ರಾರ್ಥಿಸಿದ ಮೊದಲ ವ್ಯಕ್ತಿ ನಾನಾಗಿರಬಹುದು ಅಂತ ಭಾವಿಸ್ತೇನೆ. ನನಗೆ ಈ ಪುಸ್ತಕವನ್ನು ಓದಿದ ಬಳಿಕ ಒಂದು ಕುತೂಹಲ ಉಂಟಾಯಿತು. ಯಾಕಂತ ಹೇಳಿದರೆ ಈ ಹರೆಯದಲ್ಲಿ ಲುಲು, ನಾವು ಸಾಮಾನ್ಯವಾಗಿ ಲುಲು ಅಂತಲೇ ಕರೆಯುವುದು. ವಿಷಯ ಏನು ಅಂತ ಹೇಳಿದರೆ, ನನಗೆ ಲುಜೈನ್ ಅಂತ ಹೆಸರು ಗೊತ್ತಾದದ್ದು ಈ ಪುಸ್ತಕ ಕೊಟ್ಟಾಗ. ನನಗೆ ಗೊತ್ತೇ ಇರಲಿಲ್ಲ. ನಾವು ಲುಲು ಅಂತಲೇ ಕರೀತಾ ಇದ್ದದ್ದು, ಲುಲು ಅಂತಲೇ ಇದ್ದದ್ದು. ಅದಕ್ಕೆ ಹೊಸ ಹೆಸರಿದೆ, ಅದನ್ನು ಅನ್ವೇಷಣೆ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಚಿಕ್ಕದಿಂದಲೂ ಲುಲು ಅಂತ ಕರೀತಾ ಇದ್ವಿ, ಹಾಗೆಯೇ ಮುಂದೆ ಹೋಗಿತ್ತು. ಮೊನ್ನೆ ಸಿದ್ದಿಗೆ ಪುಸ್ತಕ ಕೊಟ್ಟಾಗ ಲುಜೈನ್ ಅಂತ ಹೆಸರನ್ನು ನಾನು ನೋಡಿದೆ. ಓಕೆ, ಈ ಪುಸ್ತಕವನ್ನು ಲುಲು ಯಾಕೆ ಬರೆದ್ರು ಅಂತ, ಈ ಪ್ರಶ್ನೆ ಯಾಕೆ ಅಂತ ಹೇಳಿದರೆ, ಈ ಪುಸ್ತಕ ಈ ಹರೆಯದಲ್ಲಿ ಸಾಮಾನ್ಯವಾಗಿ ಈ ಥರದ ಪುಸ್ತಕ ಬರೆಯುವುದಿಲ್ಲ. ನಾನು ಸಾಮಾನ್ಯವಾಗಿ ಬಹುಶಃ ಇದೇ ಪ್ರಾಯದಲ್ಲಿ ಬರೀಲಿಕ್ಕೆ ಪ್ರಾರಂಭಿಸಿದ್ದೆ. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಕತೆ, ಕವನ, ಕಾದಂಬರಿ ಇತ್ಯಾದಿಗಳನ್ನು ಬರೀತಾರೆ. ಇಂತಹ ಪುಸ್ತಕಗಳನ್ನು ಬರೆಯುವುದಿಲ್ಲ. ಈ ಇಡೀ ಪುಸ್ತಕದಲ್ಲಿ ಮನುಷ್ಯ ಮತ್ತು ದೇವರ ನಡುವಿನ ಸಂಬಂಧವನ್ನು ಮಾತ್ರ ಹೇಳಿದ್ದಾರೆ, ಅವುಗಳನ್ನು ಮಾತ್ರ ಚರ್ಚಿಸಿದ್ದಾರೆ. ಈ ಬಗೆಯ ಥಾಟ್ಸ್ ಯಾಕೆ ಬಂತು ಅಂತ ಮಾತ್ರ ಅಲ್ಲ, ವಸ್ತುಗಳ ಒಳ ಹೋಗಿದ್ದಾರೆ. ಈ ಬಗೆಯ ಥಾಟ್ಸ್ ಈ ಹರೆಯದಲ್ಲಿ ಲುಲುಗೆ ಯಾಕೆ ಬಂತು, ಈ ಪ್ರಶ್ನೆಯನ್ನು ನಾನು ಕೇಳಿಕೊಂಡೆ. ಬಹುಶಃ ನನಗೆ ಎರಡು ವಿಚಾರಗಳು ಬಂದು, ನಮಗೆ ಒಂದು ವಿಷಯದಲ್ಲಿ ಪುಸ್ತಕ ಬರಿಬೇಕಾದ್ರೆ ನಮ್ಮ ಒಳಗೆ ಒಂದು ಕಿಡಿ ಬರಬೇಕು. ಸಾರಿ, ಬಾಯಿ ಒಣಗ್ತಾ ಇದೆ. ಒಂದು ರಹಮತುಲ್ಲಾ ಸಾಬ್ ನೆನಪು ಕಾರಣ ಆಗಿರಬಹುದು, ಇನ್ನೊಂದು ನನ್ನ ಅಭ್ಯಾಸ ಬಲ ಕೂಡ ಇದೆ. ಈ ನಮ್ಮಲ್ಲಿ ಒಂದು ಕಿಡಿ ಹಚ್ಚಬೇಕು. ನಮಗೆ ಗೊತ್ತಿರಬಹುದು, 1924ರಲ್ಲಿ ಸ್ವಾಮಿ ಶ್ರದ್ಧಾನಂದ ಅವರ ಹತ್ಯೆ ಆಯಿತು. ರಶೀದ್ ಅನ್ನುವ ವ್ಯಕ್ತಿ ಸ್ವಾಮಿ ಶ್ರದ್ಧಾನಂದರನ್ನು ಹತ್ಯೆ ಮಾಡಿದ. ಆಗ ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ಜಿಹಾದಿನ ಬಗ್ಗೆ ಚರ್ಚೆ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಪ್ರಚಾರಗಳೆಲ್ಲ ನಡೀತಾ ಇತ್ತು. ಆಗ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಅವರು ದೆಹಲಿಯ ಜಾಮಾ ಮಸೀದಿಯಲ್ಲಿ ಖುತುಬಾ ಕೊಡ್ತಾರೆ. ಆಗ ಅವರೊಂದು ಕೇಳಿದ್ದಿದೆ, ಈ ಜಿಹಾದಿನ ಬಗ್ಗೆ ಒಂದು ಸರಿಯಾದ ಪರಿಕಲ್ಪನೆಯನ್ನು ಇಟ್ಕೊಂಡು ಯಾರಾದರೂ ಪುಸ್ತಕ ರಚಿಸ್ತಾ ಇದ್ರೆ ಎಷ್ಟು ಒಳ್ಳೆಯದಿತ್ತು ಅಂತ. ಆ ಮಾತು ಅಲ್ಲಿ ಸಾವಿರಾರು ಮಂದಿ ಇದ್ರು, ಆದರೆ ಮೌಲಾನಾ ಮೌದೂದಿ ಅವರಿಗೆ ಅದು ತಾಗಿತ್ತು ಅಂತ. ಆ ಮಾತು ಅವರಿಗೆ ತಾಗುತ್ತೆ. 17ರ ಹರೆಯದಲ್ಲಿ ಜಿಹಾದುಲ್ ಫಿಲ್ ಇಸ್ಲಾಂ ಪುಸ್ತಕವನ್ನು ಬರೀತಾರೆ. ಇವತ್ತು ಜಾಗತಿಕವಾಗಿ ಅತ್ಯಂತ ರೆಫರೆನ್ಸ್ಗೆ ಒಳಗಾಗುವ ಪುಸ್ತಕ ಅದು. 10 ಹಲವು ಭಾಷೆಗಳಿಗೆ ತರ್ಜುಮೆ ಆಗಿರುವಂತಹ ಪುಸ್ತಕ ಅದು. ಅಂದರೆ ಯಾವುದೋ ಒಂದು ಕಿಡಿ ನಿಮ್ಮ ಒಳಗೆ ಹಚ್ಚಬೇಕು, ನಿಮ್ಮನ್ನು ಚುಚ್ಚಬೇಕು. ಆಗ ನೀವು ಆ ಕಡೆಗೆ ನೀವು ಮರಳ್ತೀರಿ ಅಂತ ನನಗೆ ಅನಿಸ್ತಾ ಇರೋದು. ರಹಮತುಲ್ಲಾ ಸಾಬ್ ಅವರ ನಿಧನ, ಅವರ ಅಗಲಿಕೆ ಲುಲುವನ್ನು ತೀವ್ರವಾಗಿ ಕಾಡಿದೆ. ಲುಲುವಿನ ವಿಚಾರಧಾರೆಯಲ್ಲಿ 10 ಹಲವು ಪಲ್ಲಟಗಳನ್ನು ಮಾಡಿದೆ. ಬದುಕು ಅಂದ್ರೇನು, ಮರಣ ಅಂದ್ರೇನು. ನಾನು ಉಮ್ರಾದಿಂದ ಬಂದ ಬಳಿಕ ಆಕೆಯಲ್ಲಿ ವಿಚಾರವನ್ನು ಕೇಳಿದ್ದೆ, ಹಂಚಿಕೊಂಡಿದ್ದೆ. ತುಂಬ ವಿಚಾರಗಳನ್ನು ಹಂಚಿಕೊಂಡಿದ್ದರು.
ಒಂದು ಹಂತದಲ್ಲಿ ಲುಲುವಿನ ಮನಸ್ಸಿನ ಮೇಲೆ ಆ ಅಗಲಿಕೆ ತೀವ್ರ ಪರಿಣಾಮವನ್ನು ಬೀರಿದೆ ಮತ್ತು ಅದರಿಂದಾಗಿ ಈ ಪುಸ್ತಕ ಈ ಸಬ್ಜೆಕ್ಟ್ನಲ್ಲಿ 23 ಸಬ್ಜೆಕ್ಟ್ಗಳಿವೆ. ಈ ಸಬ್ಜೆಕ್ಟ್ನಲ್ಲಿ ಆಕೆ ಬರೆಯುವುದಕ್ಕೆ ಕಾರಣ ಆಗಿರಬಹುದು ಅಂತ ನಾನು ಭಾವಿಸಿದ್ದೇನೆ. ಮತ್ತು ಲುಲುವಿನಲ್ಲಿ ನಾನು ಕೇಳಿದಾಗ ಅವಳು ಹೇಳಿದ್ರು, ನಾನು ಮೊದಲು ಬರೀತಾ ಇದ್ದೆ, ಅಪ್ಪ ಬರೆದ ಮೇಲೆ ನನ್ನ ಬರಹ ಫಾಸ್ಟ್ ಆಯಿತು ಅಂತ. ಅಪ್ಪ ಇಲ್ಲದ ಮೇಲೆ ನನ್ನ ಬರಹ ಫಾಸ್ಟ್ ಆಯಿತು ಅಂತ ಲುಲು ಹೇಳಿದರು. ಈ ಹಿನ್ನೆಲೆಯಲ್ಲಿ ನಾನು ಅದನ್ನು ಗಮನಿಸ್ತಾ ಇದ್ದೇನೆ. ನನಗೆ ತೀವ್ರವಾಗಿ ಕಾಡಿದ, ನನ್ನ ಟೈಮ್ ಬಹಳ ದೊಡ್ಡದೇನಿಲ್ಲ, 15 ನಿಮಿಷ ಇರೋದು. ನನಗೆ ಬಹಳವಾಗಿ ಕಾಡಿದ 23 ಸಬ್ಜೆಕ್ಟ್ಗಳಲ್ಲಿ ಒಂದು ಮೌತ್ನ ಬಗ್ಗೆ ಲುಲು ಬರೆದಿರುವುದು. ಸಾಮಾನ್ಯವಾಗಿ ನಾವು ಹೇಳುವುದಿದೆ, ಅದೇನು ಅಂತ ಹೇಳಿದರೆ ಕುಲ್ಲು ನಫ್ಸಿನ್ ದಾಯಿಕತುಲ್ ಮೌತ್ ಅಂತ ಹೇಳ್ತೇವೆ. ಎಲ್ಲ ಜೀವಿಗಳಿಗೂ ಮರಣದ ರುಚಿ ಅನುಭವಿಸಲಿಕ್ಕಿದೆ ಅಂತ. ನಾವು ರುಚಿ ಅಂತ ಹೇಳಿದರೆ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ ಅಂತ. ಆದರೆ ಲುಲು ಅದರಲ್ಲಿ ವಿಶ್ಲೇಷಣೆ ನನಗೆ ವಿಶಿಷ್ಟ ಅನಿಸಿದ್ದದು, ರುಚಿಯನ್ನ ಹೆಕ್ಕಿಕೊಂಡು 2 ಪ್ಯಾರ ಬರೆದಿದ್ದಾಳೆ. ರುಚಿ ಅಂದರೆ ಏನು ಅಂತ, ಯಾಕೆ ರುಚಿ ಅನ್ನುವ ಶಬ್ದವನ್ನು ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಇದು ನನ್ನ ಆಕೆಯ ಬರಹದ ಮಟ್ಟವನ್ನು ಹೇಳುತ್ತೆ, ಆಕೆಯ ಹೈನೆಸ್ ಅನ್ನು ಹೇಳುತ್ತೆ. ಬಹುಶಃ ಭವಿಷ್ಯದ ದಿನಗಳಲ್ಲಿ ಬಹಳ ಪ್ರಯೋಜನಕಾರಿ ಆಗಬಹುದು ಅಂತ ನಾನು ಭಾವಿಸ್ತೇನೆ. ಎರಡನೇದು, ಈ ಪುಸ್ತಕದಲ್ಲಿ ಪಾಸಿಟಿವ್ ಅಂಶಗಳು ಮಾತ್ರ ಇವೆ, ಪಾಸಿಟಿವ್ ಅಂಶಗಳೇ ಮಾತ್ರ ಇವೆ, ಎಲ್ಲವೂ ಪಾಸಿಟಿವ್ಗಳು. ನಾನು ಒಂದು ಘಟನೆಯನ್ನು ಹೇಳ್ತೇನೆ. ಇದರಲ್ಲಿ ಇಬ್ನು ಮಾಜಾ ಅವರ ವರದಿಯಲ್ಲಿ ಪುಸ್ತಕದಲ್ಲಿ ಬಂದಿರುವಂಥದ್ದು, ಅದನ್ನು ಲುಲು ಕೋಟ್ ಮಾಡಿದ್ದಾಳೆ. ಒಬ್ಬ ಅತ್ಯಂತ ತಪ್ಪು ಮಾಡಿದ ವ್ಯಕ್ತಿ, ಸಂಪೂರ್ಣ ತಪ್ಪು ಅಂತ ಹೇಳಿದರೆ ತುಂಬ ಸಿನ್ನಿದೆ, ಆತನಿಗೆ ಸಾವು ಹತ್ತಿರವಾದಾಗ ಆತ ತನ್ನ ಮಕ್ಕಳಿಗೆ ಕರೆದು ಹೇಳ್ತಾನೆ, ದೇವನ ಭಯದಿಂದ ನಾನು ಎಲ್ಲಿಯಾದರೂ ಸತ್ತರೆ ನನ್ನನ್ನು ಸುಡಬೇಕು, ಸುಟ್ಟು ನನ್ನನ್ನು ಬೂದಿಯನ್ನು ಹಾರಿಸಬೇಕು ಬೇರೆ ಬೇರೆ ಕಡೆ ಅಂತ. ಅಂದರೆ ನಾನು ಮರಳಿ ದೇವನಿಗೆ ಸಿಗಬಾರ್ದು, ನನಗೆ ಅಷ್ಟು ಶಿಕ್ಷೆ ಸಿಗ್ಬೋದು ಅಂತ ಆ ವ್ಯಕ್ತಿ ತನ್ನ ಮಕ್ಕಳಲ್ಲಿ ಹೇಳ್ತಾನೆ. ಆ ವ್ಯಕ್ತಿ ತೀರಿ ಹೋಗ್ತಾನೆ, ಮಕ್ಕಳು ಅದನ್ನೇ ಮುಂದುವರಿಸ್ತಾರೆ, ಬೂದಿ ಮಾಡ್ತಾರೆ, ಎಸೀತಾರೆ. ಅಲ್ಲಾಹನ ಭೂಮಿಗೆ ಆರ್ಡರ್ ಕೊಡ್ತಾನೆ, ಆತನನ್ನು ಜೀವಂತ ಮಾಡುವಂತ, ಒಟ್ಟು ಮಾಡುವಂತ, ಎಲ್ಲೆಲ್ಲ ಬೂದಿ ಹೋಗಿದೆ ಅದನ್ನು ಒಟ್ಟು ಮಾಡುವಂತ. ಆತ ಅಲ್ಲಾಹನ ಮುಂದೆ ನಿಂತಾಗ ಅಲ್ಲಾಹನ ಕೇಳ್ತಾನೆ, ಯಾಕೆ ಹೀಗೆ ಮಾಡಿದೀಯಾ, ಯಾಕೆ ಹೀಗೆ ಮಾಡಿದೀಯಾ? ಆಗ ಆತ ಹೇಳ್ತಾನೆ, ಅಲ್ಲಾಹನ ನನಗೆ ನಿನ್ನ ಭಯದಿಂದ ಹೀಗೆ ಮಾಡಿದೆ ಅಂತ. ಅಲ್ಲಾಹನ ಕ್ಷಮಿಸ್ತಾನೆ ಅಂತ. ಆ ಬಳಿಕ ಅಲ್ಲಾಹನ ವ್ಯಕ್ತಿಯನ್ನು ಕ್ಷಮಿಸ್ತಾನೆ. ನಾನು ಇದನ್ನು ಯಾಕೆ ಕೋಟ್ ಮಾಡೋದು ಅಂತ ಹೇಳಿದರೆ, ಪಾಸಿಟಿವ್ ಅಂಶವನ್ನು ಧಾರಾಳ ಈ ಪುಸ್ತಕದಲ್ಲಿ ಲುಲು ಹಂಚಿಕೊಂಡಿದ್ದಾಳೆ. ನನಗೆ ಆತ ಅಂತಃಶಕ್ತಿಯ ಬಗ್ಗೆ ಬಹಳ ಖುಷಿಯಾದದ್ದು. ಇಡೀ ಒಂದು ಸುನಾಮಿ ಬಂದು ಅಪ್ಪಳಿಸಿದಂತಹ 2 ಆಘಾತಗಳ ಮಧ್ಯೆಯೂ ಓರ್ವ ಹೆಣ್ಮಗಳು ಅಷ್ಟು ಸ್ಟ್ರಾಂಗ್ ಆಗಿ, ಅಷ್ಟೊಂದು ಶಕ್ತಿಯುತವಾಗಿ ತನ್ನನ್ನು ಪಾಸಿಟಿವ್ ಆಗಿ ನಿಲ್ಲಿಸುವುದು ಅಂತ ಹೇಳಿದರೆ ಅದು ಸುಲಭ ಅಲ್ಲ, ಸರಳ ಅಲ್ಲ, ಮತ್ತು ವೇದಿಕೆಯಲ್ಲಿ ನಿಂತು ಭಾಷಣ ಮಾಡಿದಾಗೆ ಅಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತುಂಬ ಇನ್ಸ್ಟೆನ್ಸ್ಗಳಿವೆ ಅಂಥದ್ದು. ಪ್ರವಾದಿ ಹಿಜ್ರಾಕ್ಕಾಗಿ ಮಕ್ಕಾದಿಂದ ಮದೀನಕ್ಕೆ ಹೋಗ್ತಾರೆ, ಒಂದು ಗುಹೆಯಲ್ಲಿ ಕುಳಿತುಕೊಳ್ತಾರೆ, ಸ್ಟೋರಿ ಗೊತ್ತಿದೆ ನಮಗೆ. ವಿರೋಧಿಗಳು ಹುಡುಕ್ತಾ ಇರ್ತಾರೆ, ಕಾಲ ಸಪ್ಪಳ ಗೆಲ್ಲುತ್ತೆ. ಒಳಗಡೆ ಅಬೂಬಕರ್ ಸಿದ್ದಿಕ್ ಮತ್ತು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಬ್ಬರೇ ಮಾತ್ರ ಇರೋದು. ಆ ಸಂದರ್ಭದಲ್ಲಿ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಅವರಿಗೆ ಭಯ ಆಗುತ್ತೆ, ಕಾಲ ಸಪ್ಪಳ ಕೇಳ್ತಾ ಇದೆ, ಒಂದು ವೇಳೆ ಒಂದಷ್ಟು ಇಣುಕಿ ನೋಡಿದರೆ ನಾವಿಬ್ಬರು ಕಂಡ್ರೆ ಏನಾಗಬಹುದು. ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ತನ್ನ ಭಯವನ್ನು ತೋಡ್ಕೊಳ್ತಾರೆ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವ ಒಂದು ಮಾತಿದೆ, ಇನ್ನಲ್ಲಾಹ ಮಾನ, ನಮ್ಮ ಜೊತೆ ಅಲ್ಲಾಹನಿದ್ದಾನೆ ಅಂತ. ಕಟ್ಟ ಕಡೆಯ ಸಂದರ್ಭದಲ್ಲೂ ಕೂಡ ಪಾಸಿಟಿವ್ ಆಗಿರೋದು, ಕಟ್ಟ ಕಡೆಯ ಸಂದರ್ಭದಲ್ಲಿ ಪಾಸಿಟಿವ್ ಆಗಿರೋದು, ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಟ್ಟಂತಹ ದಾರಿಯಾಗಿತ್ತು. ನಿಮಗೆ ಇನ್ನೊಂದು ಹೇಳಬೇಕಾದ್ರೆ, ಸುರಾಖಾನ ನಮ್ಗೆಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಅದರಲ್ಲಿ ನೀವು ಒಂದು ವಿಶೇಷತೆ ಇದೆ, ಅದೇನೋ ಗೊತ್ತುಂಟ. ಪ್ರವಾದಿ ಹಿಜ್ರಾ ಹೋಗ್ತಾರೆ, ಸುರಾಖ 100 ಒಂಟೆಯ ಆಸೆಯಲ್ಲಿ ಅವರನ್ನು ಬೆನ್ನಟ್ತಾನೆ, ಎಲ್ಲ ಆಗುತ್ತೆ, ಓಕೆ. ಪ್ರವಾದಿ ಹತ್ತಿರ ಬಂದಾಗ ಸುರಾಖನಲ್ಲಿ ಪ್ರವಾದಿ ಹೇಳೋ ಒಂದು ಮಾತಿದೆ, ಕಿಸ್ರಾ ಮತ್ತು ಕೈಸರ್ನ ಕಡಗ ನಿನ್ನ ಕೈಗೆ ಬರುತ್ತೆ ಅಂತ. ಓಕೆ, ಹಾಗೆ ಹೇಳುವಾಗ ಪ್ರವಾದಿ ಏನಾಗಿದ್ರು ಅಂತ ನಾನು ಕೇಳೋದು. ಹಾಗೆ ಹೇಳುವಾಗ ಪ್ರವಾದಿ ಏನಾಗಿದ್ರು ಅಂತ ಹೇಳಿದ್ರೆ, ಮಕ್ಕ ಅವರದಲ್ಲ, ಮದೀನಾ ಅವರದಲ್ಲ, ನಿಂತ ನೆಲ ಕೂಡ ಅವರದಲ್ಲ. ಆ ಸಂದರ್ಭದಲ್ಲಿ ಅಷ್ಟೊಂದು ಪಾಸಿಟಿವ್ ಆಗಿ ಮಾತಾಡೋದು ಅಂತ. ಇದು ನಮ್ಮ ಸಮುದಾಯಕ್ಕೆ ನಾನು ಹೇಳ್ತಾ ಇರುವುದು, ಈ ಪಾಸಿಟಿವ್ನೆಸ್ ಬೇಕು, ಸದಾ ನೆಗೆಟಿವ್ಗಳನ್ನು ಮಾತಾಡೋದಲ್ಲ, ಸದಾ ಪಾಸಿಟಿವ್ ಆಗಿ ಇರೋದು. ನಮಗೆ ಸಾಧ್ಯ ಅಂತ, ನನಗೆ ಸಾಧ್ಯ ಇದೆ. ಈ ಬಗೆಯ ಪಾಸಿಟಿವ್ಗಳೊಂದಿಗೆ ನಾವು ಬೆಳಿಬೇಕು ಅಂತ ನಾನು ಭಾವಿಸ್ತೇನೆ, ಮತ್ತು ಆ ಬಗೆಯಲ್ಲಿ ನಮ್ಮನ್ನು ರೂಪಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಅನುಗ್ರಹದ ಬಗ್ಗೆ, ರಹಮತುಲ್ಲಾ ಅನ್ನುವ ಒಂದು ಸಬ್ಜೆಕ್ಟ್ ಕೂಡ ಅದರಲ್ಲಿದೆ ಪುಸ್ತಕದಲ್ಲಿ. ನನಗೆ ಅದರಲ್ಲಿ ಒಂದು ವಿಶಿಷ್ಟತೆ ಏನು ಕಂಡುತ್ತೆ ಅಂದರೆ,
ಅನುಗ್ರಹ ಅಂದರೆ ಏನು ಅಂತ ಲುಲು ಬರೀಲಿಕ್ಕೆ ಹೊರಟಿದ್ದಾಳೆ. ಸಾಮಾನ್ಯವಾಗಿ ಅನುಗ್ರಹ ಅಂತ ಹೇಳಿದ್ರೆ ಏನು ಅಂತ ಹೇಳ್ತೇವೆ ಅಂತ ಹೇಳಿದ್ರೆ, ನನಗೆ ಒಂದು ಮನೆ ಸಿಕ್ಕರೆ ಅಲ್ಲಾಹನ ಅನುಗ್ರಹ, ಕಾರು ಸಿಕ್ಕರೆ ಅಲ್ಲಾಹನ ಅನುಗ್ರಹ, ನಾನು ಬಯಸಿದ್ದೆಲ್ಲ ಸಿಕ್ಕರೆ, ನನ್ನ ಮಗನಿಗೊಂದು ಉದ್ಯೋಗ ಸಿಕ್ಕರೆ ಅಲ್ಲಾಹನ ಅನುಗ್ರಹ. ಹೀಗೆ ಅನುಗ್ರಹಗಳು ಹೇಗಿರುತ್ತವೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಸಬ್ಜೆಕ್ಟ್ಗಳು ಇರುತ್ತಲ್ಲ, ನಮ್ಮ ಎದುರು ದೊಡ್ಡ ದೊಡ್ಡ ಮೂಟೆಗಳಿರುತ್ತಲ್ಲ, ಅದೆಲ್ಲವೂ ಅಲ್ಲಾಹನ ಅನುಗ್ರಹ ಆಗಿರುತ್ತೆ ಅಂತ. ದೊಡ್ಡ ದೊಡ್ಡದು ಏನೆಲ್ಲ ನಮಗೆ ಸಿಗುತ್ತೆ, ದೊಡ್ಡದು ಯಾವುದೆಲ್ಲ ನಮ್ಮ ಕಾಲಡಿಗೆ ಬರುತ್ತೆ, ಅಥವಾ ನನಗೆ ಯಾವ ಪೊಸಿಷನ್ಗಳೆಲ್ಲ ಸಿಗುತ್ತೆ, ಆಗ ನಾನು ಬಹಳ ಖುಷಿಯಿಂದ ಅಲ್ಲಾಹನ ಅನುಗ್ರಹ ಅಂತ ಹೇಳ್ತೇವೆ. ಆದರೆ ಲುಲು ಹೇಳಿದ ಆ ಸ್ಟಾರ್ಟಿಂಗ್ ಒಂದು ಪೊಸಿಷನ್ ನನಗೆ ಬಹಳ ಇಷ್ಟ ಆಯಿತು. ಅದರಲ್ಲಿ ರಾತ್ರಿ ಮಲಗಿರ್ತೇವೆ, ಬೆಳಿಗ್ಗೆ ಕಣ್ಣು ಬಿಡುವಾಗ ಅಡುಗೆ ರೂಮಿನಿಂದ ಸುವಾಸನೆ ಬರುತ್ತೆ ಅಂತ, ಆಹಾರದ್ದು. ಅಮ್ಮ ಏನೋ ಪಲ್ಯವೋ ಅದು ಇದೇನೋ ತಯಾರಿಸ್ತಾ ಇರ್ತಾರೆ, ಸುವಾಸನೆ ಬರುತ್ತೆ. ಇನ್ನೊಂದು ಕಡೆ ಮನೆಯ ಕುಟುಂಬಿಕರು ಬಂದು ನಗನಗ್ತಾ ಇರುವಂತಹ ಸದ್ದು ಕೇಳುತ್ತೆ ಅಂತ. ಎಂತ ಅನುಗ್ರಹ ಅಂತ ನಾನು ಹೇಳ್ತಾ ಇರೋದು. ಅದನ್ನು ರೀತಿಯಲ್ಲಿ ಅನುಭವಿಸಲು ಸಾಧ್ಯ ಆಗುತ್ತಲ್ಲ, ಅದನ್ನು ಗ್ರಹಿಸಿಕೊಂಡು ಅನುಭವಿಸಲು ಸಾಧ್ಯ ಆಗುತ್ತಲ್ಲ, ಅದು ಬಹಳ ದೊಡ್ಡ ವೈಚಾರಿಕ ಮೇಲ್ಮಟ್ಟದ ಒಂದು ಗುಣ ಅಂತ ನಾನು ಭಾವಿಸಿದ್ದೇನೆ. ನಿಮಗೆ ಮನೆಗೆ ಬಂದಾಗ ನಾವು ಅದನ್ನು ಗ್ರಹಿಸುವುದೇ ಇಲ್ಲ. ನನ್ನ ಮನೆಯಲ್ಲಿ ಆಹಾರದ ಸ್ಮೆಲ್ ಬಂದರೆ ಬಹಳ ದೊಡ್ಡ ಅನುಗ್ರಹ ಅಂತ ನಾನು ಹೇಳೋದೇ ಇಲ್ಲ. ಮನೆಗೆ ಯಾರಾದರೂ ನೆಂಟರಿಷ್ಟರು ಬಂದು ನಗ್ತಾ ಇದ್ರೆ ನನಗೆ ಆ ಫೀಲ್ ಆಗೋದಿಲ್ಲ. ಲುಲುಗೆ ಹೇಗೆ ಆ ಫೀಲ್ ಆಯಿತು ಅಂತ ಆ ಪುಸ್ತಕ ಓದುತ್ತಾ ನನ್ನ ಒಳಗೆ ಉದಿಸಿದಂತಹ ಕೆಲವು ವಿಚಾರಗಳಿವು. ಇದರ ಆಚೆಗೆ ನಾನು ಉದ್ದ ಎಳೆಯೋದಿಲ್ಲ. ಲುಲುವಿಗೆ ಒಳ್ಳೆಯದಾಗಲಿ, ಇನ್ನಷ್ಟು ಬರೀಲಿ, ಒಂದೊಳ್ಳೆಯ ಸಾಮರ್ಥ್ಯ ಇದೆ. ಪುಸ್ತಕ ಬರೆಯುವುದೆಷ್ಟು ಕಷ್ಟ ಅಂತ ಸುಲಭ ಅಂತ ಗ್ರಹಿಸಬೇಡಿ. ತುಂಬ ಕಷ್ಟ ಇದೆ. ಕಷ್ಟ ಇರುವುದು ಯಾಕೆ ಅಂತ ಹೇಳಿದರೆ, ಒಂದು ಸಬ್ಜೆಕ್ಟ್ನ ಮೇಲೆ ನೀವು ಬರೆಯುವಾಗ ಅದರ ಜೊತೆಗೆ ಕುಳಿತು ವಿಚಾರಗಳನ್ನು ಕಲೆಕ್ಟ್ ಮಾಡಬೇಕು. ಸಾಮಾನ್ಯವಾಗಿ ನಾನು ಹೇಗೆ ಬರೆಯುವುದು ಅಂತ ಹೇಳಿದರೆ, ಒಂದು ಲೇಖನ ಬರೆಯುವಾಗ ಯಾವ ಸಬ್ಜೆಕ್ಟ್ನ ಮೇಲೆ ಲೇಖನ ಬರೀಬೇಕು ಅಂತ ಮೊದಲು ತೀರ್ಮಾನಿಸಿದ ಬಳಿಕ ಆ ಸಬ್ಜೆಕ್ಟ್ನ ಮೇಲೆ ಯಾವ ಕಂಟೆಂಟ್ ಇದೆ ಅದನ್ನು ಹುಡುಕ್ತೇನೆ, ಗೂಗಲಲ್ಲಿ ಹುಡುಕ್ತೇನೆ, ಬೇರೆ ಬೇರೆ ಜನರಲ್ಲಿ ಮಾತಾಡಿ ತಗೊಳ್ತೇನೆ, ತಂಗಲಿರ್ತಾರೆ, ಬೇರೆ ಬೇರೆಯವರಲ್ಲಿ ಮಾತಾಡ್ತೇನೆ, ನನ್ನೊಳಗೆ ಸ್ಪಷ್ಟತೆಯನ್ನು ಗ್ರಹಿಸ್ಕೊಳ್ತೇನೆ. ಆ ಎಲ್ಲ ಕಲೆಕ್ಟ್ ಮಾಡಿದ ವಿಚಾರದ ಬಳಿಕ ಒಂದಷ್ಟು 10 ನಿಮಿಷ ಅದರ ಎದುರು ಕೂತ್ಕೊಳ್ತೇನೆ, ಧ್ಯಾನಾಸಕ್ತನಾಗ್ತೇನೆ, ಆಲೋಚನೆ ಮಾಡ್ತೇನೆ, ಆ ಬಳಿಕ ಬರೀಲಿಕ್ಕೆ ಪ್ರಾರಂಭಿಸ್ತೇನೆ. ಅನೇಕ ಬಾರಿ 1 ಗಂಟೆ 2 ಗಂಟೆ 3 ಗಂಟೆ ಆಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಒಂದು 150 ಪುಟಗಳ ಒಂದು ಪುಸ್ತಕವನ್ನು ಬರೀಬೇಕು ಅಂತ ಹೇಳಿದರೆ ಆಗ ಎಂಥ ಪರಿಶ್ರಮ ಪಟ್ಟಿರ್ಬೋದು, ಎಷ್ಟು ಕಷ್ಟಪಟ್ಟಿರ್ಬೋದು, ಅದರ ಹಿಂದೆ ಎಷ್ಟು ಆಲೋಚನೆ ಮಾಡಿರ್ಬೋದು ಅಂತ ನೀವು ಗ್ರಹಿಸಿದರೆ ನಿಜಕ್ಕೂ ನೀವು ಅವರಿಗೆ ಚಪ್ಪಾಳೆ ತಟ್ತೀರಿ ಅಂತ ನಾನು ಭಾವಿಸ್ತೇನೆ. ಜಜಾಕಲ್ಲಾ, ನನಗೆ ಅವಕಾಶ ಕೊಟ್ಟ, ನನ್ನನ್ನು ಕರೆದು ಪುಸ್ತಕ ಬಿಡುಗಡೆ ಮಾಡಲು ಅವಕಾಶ ಕೊಟ್ಟ ಸಂಘಟಕರಿಗೆ ಜಜಾಕಲ್ಲಾಹು ಖೈರ್. ವಾಹಿರ್ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.